ಜನ ಏನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಾಗ ಜನರಲ್ ಆಗಿ ಸಾಯಿ ಪ್ರಕಾಶ್ ಅಂದ ತಕ್ಷಣ ಒಂದು ಡಿವೋಷನಲ್ ಆಗಲಿ, ಒಂದು ಎಮೋಷನಲ್ ಆಗಲಿ, ಒಂದು ಕಾಮಿಡಿ ಆಗಲಿ ಯಾವುದು ಫಿಕ್ಸ್ ಮಾಡ್ಕೊಳ್ಳಿಲ್ಲ ನನ್ನ ಲೈಫ್ನಲ್ಲಿ. ಡಿಫ್ರೆಂಟ್ ಜೋನಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ನಾನು. ಈ ಕಾಲಕ್ಕೆ ತಕ್ಕಂತೆ ಪ್ರತಿಯೊಬ್ಬರೂ ಜೀವನದಲ್ಲಿ ಒಂದು ಆಸೆ ಇರುತ್ತೆ. ನಾನು ಕಾರ್ಪೊರೇಟರ್ ಆದರೆ ಏನೋ ಮಾಡ್ತೀನಿ, MLA ಆದರೆ ಏನೋ ಮಾಡ್ತೀನಿ, ಮಿನಿಸ್ಟರ್ ಆದರೆ ಏನೋ ಮಾಡ್ತೀನಿ. ಸ್ಟೂಡೆಂಟ್ಸೇ ನಾವು ಮಾತಾಡ್ತಾ ಇರ್ತೇವೆ ಅನ್ನೋ ನಾನು ತುಂಬ ಕೇಳಿಸ್ಕೊಂಡಿದ್ದೀನಿ. ಆ ರೀತಿ ಒಂದು ಅವಕಾಶ ಬಂದರೆ ಏನು ಮಾಡಬಹುದು? ಕಾಮನ್ ಮ್ಯಾನ್ ಒಬ್ಬ ಸೆಲೆಬ್ರಿಟಿ ಆಗಿರೋಂಥ ವಿಜಯ್ ಅವರು ಇವತ್ತು CM ಆಗಿದ್ದಾರೆ ತಮಿಳ್ನಾಡಿನಲ್ಲಿ. ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡಿಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ಇವಾಗ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಇವರು ಆಡಳಿತ ಚೆನ್ನಾಗಿರ್ಬೋದು, ಕಷ್ಟ ಸುಖ ಸಿನಿಮಾದಲ್ಲಿ ಕತೆ ಕೇಳ್ಕೊಂಡಿರ್ಬೋದು, ಮಿಡಿಲ್ ಕ್ಲಾಸ್ ಅವ್ರಿಗೆ ಏನು ಮಾಡಬೇಕು, ಲೋಯರ್ ಮಿಡಿಲ್ ಕ್ಲಾಸ್ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಅದೇ ರೀತಿ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ಅಡ್ವೊಕೇಟ್ ಆಗಿರೋಂಥ ಅವರು CM ಆದರೆ ಏನು ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾವು ವರ್ಕೌಟ್ ಮಾಡಿದ್ದೀವಿ. ತಪ್ಪದೇ ಇದು ಕಾಮನ್ ಮ್ಯಾನ್ಗೆ ತುಂಬ ಹತ್ತಿರವಾಗಿರುತ್ತೆ. ಸರ್, ತುಂಬ ಕೋಇನ್ಸಿಡೆನ್ಸ್ ಅನ್ಬೋದು. ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ವಿಜಯ್ ದಳಪತಿ ಅವ್ರದ್ದು ಅಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಪ್ರಜಾಕೀಯದ ನೋಡ್ತಾ ಇದ್ದೀವಿ. ಹೌದು. ಸಿನಿಮಾದಲ್ಲಿ ಏನಾದರೂ ಆ ಥರ ಕಂಟೆಂಟ್ಗಳು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಇಲ್ಲ, ಆ ಥರ ಇಲ್ಲ. ಒಂದು ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ನಾನು CM ಆದರೆ ಏನು ಮಾಡ್ತೀನಿ ಅನ್ನೋದೊಂದು ಊಹೆಯಿಂದ ಬರ್ತಾನಲ್ವಾ, ದಟ್ ವಿ ಜಸ್ಟಿಫೈಡ್. ನೋ ಕಂಪ್ಯಾರಿಸನ್. ರಾಜಕೀಯದಲ್ಲಿ ಸಕ್ಸಸ್ ಆಗೋದು 1%. ಹೌದಲ್ವಾ? ಇಟ್ಸ್ ನಾಟ್ ಸೋ ಈಸಿ. ಈಗ ತಮಿಳ್ನಾಡು ಬೇರೆ ಥರ, ಆಂಧ್ರ NTR ಇರುವಾಗ ಒಂಥರ, ಆಮೇಲೆ ಆ ಥರ ಬರೋಕ್ಕೆ ಸಾಧ್ಯ ಇಲ್ಲ. ಪೊಲಿಟಿಷಿಯನ್ಸೇ ದೇ ಹ್ಯಾಡ್ ದಟ್ ಕೆಪಾಸಿಟಿ. ಅದರಿಂದ ಏನಂದರೆ ಸಿನಿಮಾ ಸ್ಟಾರ್ನಿಂದಾನೇ ಏನು ಮಾಡ್ಬೋದು ಅಂತ ಅನ್ನಲ್ಲ, ಒಂದು ಕಾಮನ್ ಮ್ಯಾನ್ನಿಂದ ಏನು ಮಾಡ್ಬೋದು ಅನ್ನೋದು ನಾವು ವರ್ಕೌಟ್ ಮಾಡ್ಕೊಂಡಿದ್ದೀವಿ ನಾವು.